ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ BNN ಕನ್ನಡ, ನಿಮ್ಮ ಧ್ವನಿ, ನಿಮ್ಮ ಸುದ್ದಿವಾಹಿನಿ. ನಾನು ವಿಶಾಖಾ ದೇವೇಂದ್ರ ಕುಮಾರ್. ಬಸವ ಕಲ್ಯಾಣದಲ್ಲಿ ನಡೆಯುತ್ತಿರುವ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ 4ನೇ ದಿನವೂ ಅದ್ದೂರಿಯಾಗಿ ಸಾಗಿತು. ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯ, ಡಾಕ್ಟರ್ ಸಿದ್ದರಾಮ್ ಶಿವಾಚಾರ್ಯ ಸ್ವಾಮಿಗಳ ನೇತೃತ್ವ ಹಾಗೂ ಶ್ರೀ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರ ಸಮ್ಮುಖದಲ್ಲಿ ಭಕ್ತ ಸಮೂಹ, ವಿದ್ವಾಂಸರು ಮತ್ತು ಗಣ್ಯ ಮುಖಂಡರ ಆಗಮನದಿಂದ ಸಮ್ಮೇಳನ ತನ್ನ ವೈಶಿಷ್ಟ್ಯತೆ ತೋರಿಸಿತು. ನಾಲ್ಕನೇ ದಿನದ ವಿಶೇಷತೆ ಎಂದರೆ ಸಾಹಿತ್ಯ, ಪರಿಶ್ರಮ ಮತ್ತು ಸಂಸ್ಕೃತಿ. ಸಾಹಿತ್ಯ ಕ್ಷೇತ್ರದಲ್ಲಿ ನೀಡಿದ ಅಮೂಲ್ಯ ಕೊಡುಗೆಯನ್ನು ಪರಿಗಣಿಸಿ ಕಲಬುರಗಿಯ ಖ್ಯಾತ ಬರಹಗಾರ್ತಿ ಶ್ರೀಮತಿ ಅಮರಾವತಿ ಎಸ್ ಹಿರೇಮಠ್ ಅವರಿಗೆ ಸಾಹಿತ್ಯ ಸಿರಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ವೇದಿಕೆಯಲ್ಲಿ ಪರಿಶ್ರಮ ವಾರ್ತೆ ವಿಶೇಷ ಸಂಚಿಕೆ ಬಿಡುಗಡೆ ಮಾಡಲಾಯಿತು. ಡಾಕ್ಟರ್ ವೀರ ಸೋಮೇಶ್ವರ್ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಸಂಚಿಕೆ ಭಕ್ತರ ಕೈಗೆ ತಲುಪಿತು. ಸಮ್ಮೇಳನದಲ್ಲಿ ಇಂದಿನ ದಿನದ ಪ್ರಮುಖ ಉಪನ್ಯಾಸವನ್ನು ಡಾಕ್ಟರ್ ಮೀನಾಕ್ಷಿ ಖಂಡಿಮಠ ಅವರು ನೀಡಿದರು. ಸಂಸ್ಕಾರ, ಸಂಸ್ಕೃತಿಯ ಉಳಿವು ಮತ್ತು ಬೆಳವಣಿಗೆ ಎಂಬ ವಿಷಯದ ಕುರಿತು ಅವರು ಮಾಡಿದ ವಿಸ್ತೃತ ಚರ್ಚೆ ಭಕ್ತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಯಿತು. ಈ ಸಮ್ಮೇಳನದಲ್ಲಿ ಡಾಕ್ಟರ್ ಚನ್ನಬೀರ ಶಿವಾಚಾರ್ಯರು, ಅಭಿನವ ಶಿವಾಚಾರ್ಯರು, ತಡೋಳ ಶ್ರೀಗಳು, ಜನಪ್ರಿಯ ಶಾಸಕರಾದ ಶರಣು ಸಲ್ಗರ್ ಅವರು, ಬಿಜೆಪಿ ತಾಲೂಕಾಧ್ಯಕ್ಷರಾದ ಜ್ಞಾನೇಶ್ವರ್ ಮುಳೆ ಅವರು, ಅನೇಕ ಮಠಾಧೀಶರ ಹಾಗೂ ಶಿವಾನಂದ್ ಮಂಠಾಳ್ಕರ್ ಉಪಸ್ಥಿತರಿದ್ದರು. ಸಾಹಿತ್ಯಕ್ಕೆ ಗೌರವ, ಪರಿಶ್ರಮಕ್ಕೆ ಮಾನ್ಯತೆ, ಸಂಸ್ಕೃತಿಗೆ ಉಳಿಯೋ ಧರ್ಮ ಸಮ್ಮೇಳನದ 4ನೇ ದಿನವೂ ಭಕ್ತಿ, ಸಂಸ್ಕೃತಿ ಮತ್ತು ಜ್ಞಾನದ ಮಂಟಪವಾಯಿತು. BNN ಕನ್ನಡದಿಂದ ಸ್ಥಳೀಯ ಹಾಗೂ ಸಮರ್ಥ ಸುದ್ದಿಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.